ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಸಂಗೀತ. ಸೊ ಇದು ಬಂದು ಸ್ಯಾಟರ್ಡೇ ವ್ಲಾಗು. ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಊರಲ್ಲಿರೋದ್ರಿಂದ ಸ್ವಲ್ಪ ಕೆಲಸಗಳು ಆ ಕಡೆ ಈ ಕಡೆ ಓಡಾಡೋದೆಲ್ಲ ತುಂಬ ಇತ್ತು. ಸೊ ಹಾಗಾಗಿ ಸ್ಯಾಟರ್ಡೇ ವ್ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾವು ಬೆಳಗ್ಗೆನೇ ಎದ್ದು ರೆಡಿಯಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ನೋಡಿ ನನ್ನ ಸ್ಕ್ವಾಡ್, ನನ್ನ ಟೀಮ್ ಇದು. ಮನಸ್ವಿನಿ, ಲೇಖನ, ಜನ್ಯ ಎಲ್ಲರೂ. ಸೊ ಫ್ಯಾಮಿಲಿ ಎಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ಟಾಟಾ ಎ ಸಿಯಲ್ಲಿ ಎಲ್ಲರೂ ಹೊರಟ್ವಿ. ಸೊ ಹೋಗಿ ನಾವು ದೇವಸ್ಥಾನ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 12-12:30 ಆಗಿತ್ತು. ಎಂಥ ಬಿಸಿಲು ಅಂತೀರಾ, ಸರಿಯಾಗಿ ಬಿಸಿಲು ಹೊಡಿತಾ ಇತ್ತು. ಸೊ ಪೂಜೆ ಸಾಮಾನೆಲ್ಲ ತಟ್ಟೆಗೆ ಇಟ್ಕೊಂಡು ಪಲಾರ ಮಾಡ್ಕೊಂಡು ಹೋಗಿದ್ವಿ, ಅದನ್ನು ರೆಡಿ ಮಾಡಿದ್ವಿ. ಅದಕ್ಕೆ ತೆಂಗಿನಕಾಯಿ ಹಾಕಬೇಕಾಗಿತ್ತು, ಅದೊಂದು ಹಾಕ್ಕೊಂಡು ಹೋಗಿರಲಿಲ್ಲ. ಸೊ ಹಾಗಾಗಿ ಅಲ್ಲೇ ನಮ್ಮ ಅಕ್ಕ ತೆಂಗಿನಕಾಯಿ ತುರಿತಾ ಇದ್ದಾರೆ. ನಾವು ಹೋಗಿದ್ದು ಮನೆ ದೇವರು ಓಬಳು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಇದಿರೋದು ಓಬಳಾಪುರ, ಕೊಂಡ್ಲಿ ಕ್ರಾಸ್ ಹತ್ರ. ಸೊ ನಾವು ಹೋಗಿ ಅಲ್ಲೆಲ್ಲ ತೆಂಗಿನಕಾಯಿ ಎಲ್ಲ ತುರಿದು ಪ್ರಸಾದ ಏನದು ಪಲಾರ ಎಲ್ಲ ರೆಡಿ ಮಾಡಿಬಿಟ್ಟು ದೇವರಿಗೆ ನೈವೇದ್ಯಕ್ಕೆ ಅಂತ ಕೊಡೋಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ವಿ. ಅಷ್ಟರಲ್ಲಿ ಇನ್ನೊಬ್ರು ಯಾರೋ ಬಂದು ಅವ್ರ ಮಗುಗೆ ನಾಮಕರಣ ಮಾಡ್ತಾಯಿದ್ರು ಅಲ್ಲಿ. ಅಂದರೆ ದೇವ್ರ ಹೆಸರನ್ನ ಕೂಗಿಸ್ಕೊಂಡು ಹೋಗ್ತಾರೆ ನಮ್ಮ ಕಡೆ, ಆ ಥರ ಮಾಡ್ತಾಯಿದ್ರು. ಸೊ ಅವ್ರದ್ದು ಆಗೋವರೆಗೂ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಇಲ್ಲಿ ನಮ್ಮ ಮೇಡಮ್ ಅವರು ಫುಲ್ ಆಟ ಶುರು ಮಾಡ್ಕೊಂಬಿಟ್ಟಿದ್ರು. ಅಲ್ಲೆಲ್ಲ ಓಡಾಡೋದು, ದೇವ್ರಿಗೆ ತಂದಿರೋ ಬಾಳೆಹಣ್ಣು ಕೇಳೋದು ಎಲ್ಲ ಮಾಡ್ತಾಯಿದ್ರು. ಆ ಅಕ್ಕ ಒಂದು 2 ತೆಂಗಿನಕಾಯಿ ತುರಿಬೇಕಾಗಿತ್ತು. ಸೊ ಹಂಗಾಗಿ ಅವರು ನಿಧಾನಕ್ಕೆ ತುರಿತಾಯಿದ್ರು. ಅವರು ತುರಿ ಅಷ್ಟರಲ್ಲಿ ಇವಳು ನೋಡಿ ಇಲ್ಲಿ ನನಗೆ ಬಾಳೆಹಣ್ಣು ಕೊಡಿ, ಫ್ಲವರ್ ಕೊಡಿ ಅಂತ ಅಂದ್ಕೊಂಡು ಫುಲ್ ನಮ್ಮ ಮಾಮಯ್ಯನ ಜೊತೆ ಆಟ ಆಡ್ಕೊಂಡಿದ್ದಾಳೆ. ನೋಡಿ ನೋಡಿ ಹೆಂಗೆ ಆಡ್ತಾಳೆ ನೋಡಿ ಇವಳು. ಮತ್ತು ಅಲ್ಲಿ ಆ್ಯಕ್ಚುಲಿ ಅವರು ಬೇರೆಯವ್ರು ಯಾರೋ ಹೆಸರು ಕೂಗ್ಸಕ್ಕೆ ಬಂದಿದ್ರಲ್ಲ, ಆ ಫ್ಯಾಮಿಲಿಯಲ್ಲೂ ಮಕ್ಕಳು ಬಂದಿದ್ದರು. ಅವ್ರ ಜೊತೆ ಎಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ಲು ಇವಳು. ಅಷ್ಟರಲ್ಲಿ ಅವ್ರದ್ದೆಲ್ಲ ಮುಗಿದ ತಕ್ಷಣ ನಾವು ಹಣ್ಣು ಕಾಯಿ ಎಲ್ಲ ಕೊಟ್ಟು ತೊಗೊಂಬಂದಿದ್ದ ಪಲ್ಲಾರ ಎಲ್ಲ ಕೊಟ್ವಿ. ಅವರು ಪ್ರಸಾದ ಎಲ್ಲ ನೈವೇದ್ಯ ಮಾಡಿ ಪೂಜೆ ಶುರು ಮಾಡಿದರು. ಅದಾದಮೇಲೆ ಅವರು ಹೆಸರು ಕೂಗ್ಸಿದ್ರಲ್ಲ, ಅವ್ರು ಬಂದು ಅರಿಶಿನ ಕುಂಕುಮ ಎಲ್ಲ ಕೊಟ್ಟು, ಕಡಲೆ ಸಕ್ಕರೆ ಕೊಟ್ಟು, ಎಲೆಡಿಕೆ ಬಾಳೆಹಣ್ಣು ಎಲ್ಲ ಕೊಟ್ಟರು. ಈ ಮೇಡಮ್ ಅವ್ರಿಗೆ ಕಡಲೆ ಅಂದರೆ ತುಂಬ ಇಷ್ಟ ಆಗ್ಬಿಡಿದೆ ಇತ್ತೀಚೆಗೆ. ಕಡಲೆ ಕೊಡಿ ಅಂತ ಹೇಳ್ಬಿಟ್ಟು ಕಡಲೆ ತಿಂತಾ ಇರ್ತಾರೆ. ಅಲ್ಲಿ ಕಡಲೆ ಸಕ್ಕರೆ ತಿನ್ಕೊಂಡು ಕುಂತಿದ್ಲು. ನಿನಗೂ ಬೇಕಾ ಅಂತ ಕೇಳ್ತಾಯಿದ್ಲು. ಸೊ ಇದು ಆ್ಯಕ್ಚುಲಿ ದೇವಸ್ಥಾನ ಕನ್ಸ್ಟ್ರಕ್ಷನಲ್ಲಿದೆ, ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಸೊ ಹಾಗಾಗಿ ಇಷ್ಟು ಮಾತ್ರ ಇಟ್ಟಿದ್ದಾರೆ ಇವಾಗ. ಇನ್ನು ಮೇಲ್ಗಡೆ ಎಲ್ಲ ಆ ಸ್ಕ್ರೀನ್ ಏನು ಕಾಣ್ತಿದೆಯಲ್ಲ ಹಿಂದೆ, ಅದ್ರ ಹಿಂದೆಗಡೆ ಒರಿಜಿನಲ್ ಮೂರ್ತಿ ಇರೋದು. ಬಟ್ ಕನ್ಸ್ಟ್ರಕ್ಷನಲ್ಲಿರೋದ್ರಿಂದ ಅದನ್ನು ಸ್ವಲ್ಪ ಮುಂದೆ ಜರುಗಿಸ್ಕೊಂಡು ಮೆರೆ ವಿಗ್ರಹನ ಪೂಜೆ ಮಾಡ್ತಿದ್ದಾರೆ. ನೋಡಿ ಹೆಂಗೆ ಬಿದ್ದು ಒದ್ದಾಡ್ತಿದ್ದಾಳೆ ದೇವಸ್ಥಾನ ತುಂಬ. ಇಲ್ಲಿ ಹೂ ಪ್ರಸಾದ ಕೇಳೋರು ಕೂಡ ಇರ್ತಾರೆ. ಹೂ ಪ್ರಸಾದ ಕೇಳೋರೆಲ್ಲ ಹೂ ಪ್ರಸಾದ ಕೇಳ್ತಾಯಿದ್ರು. ಅವರು ಕೇಳೋ ಅಷ್ಟರಲ್ಲಿ ನಮ್ಮದು ಪೂಜೆ ಎಲ್ಲ ಮುಗಿದಿತ್ತು. ಸ್ವಲ್ಪ ಹೊತ್ತು ಕೂತು ಹೋಗೋಣ ಅಂಥೇಳಿ ನಾವು ಕೂತಿದ್ವಿ. ಅಷ್ಟರಲ್ಲಿ ಇವರು ಆಟ ಶುರು ಮಾಡ್ಕೊಂಡಿದ್ರು. ಅಲ್ಲಿ ಎಲ್ಲಿ ನೋಡಿದ್ರು ಇವಳೇ, ಅಂದರೆ ಈ ಡಾರ್ಕ್ ಕಲರ್ ಡ್ರೆಸ್ ಹಾಕಿದ್ದಕ್ಕೂ ಅದಕ್ಕೂ ಯಾವ ಕಡೆ ಕಣ್ಣಾಡಿಸಿದ್ರು ಇವಳೇ ಕಾಣ್ತಾ ಇದ್ಲು ನಮಗೆ. ಆ ಮಕ್ಕಳೆಲ್ಲ ಎಷ್ಟು ಸೈಲೆಂಟಾಗಿ ಕೂತಿದ್ದಾರೆ, ಇವಳೊಬ್ಳು ಮಾತ್ರ ಓಡಾಡ್ತಿದ್ದಾಳೆ ಅಲ್ಲೆಲ್ಲ. ನೋಡಿ ಕಂಬ ಹತ್ತೋದೆಲ್ಲ ಕಲಿತಾ ಇದ್ದಾಳೆ, ಹೊಸದಾಗಿ ಏನೇನೋ ಕಲಿತಾ ಇದ್ದಾಳೆ. ನನಗಂತೂ ಫುಲ್ ಆಶ್ಚರ್ಯ, ಏನು ಗುರು ಇವಳು ಇಷ್ಟೆಲ್ಲ ಮಾಡ್ತಾಳಾ ಅಂತ. ಕಂಬ ಹತ್ತೋದು, ಅಮ್ಮ ನೋಡು ಅನ್ನೋದು. ಸೊ ಅಲ್ಲಿಂದ ಮತ್ತೆ ಅದೆಲ್ಲ ಮುಗಿಸ್ಕೊಂಡು ಟಾಟಾ ಎ ಸಿ ಹತ್ಕೊಂಡು ಮತ್ತೆ ಹೊರಟ್ವಿ. ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಅದಕ್ಕೆ ಅಂತ ಹೇಳಿಬಿಟ್ಟು. ನನಗಂತೂ ಆ ಬಿಸಿಲಿಗೂ ಬರ್ತಾ ಇದ್ದಿದ್ದು ತಣ್ಣಗಿರೋ ಗಾಳಿಗೂ ಫುಲ್ ನಿದ್ದೆ. ಆಲ್ಮೋಸ್ಟ್ ಎಷ್ಟು ಇದ್ದವರೆಲ್ಲ ನಿದ್ದೆ ಹೊಡಿತಾಯಿದ್ರು. ನಮ್ಮ ಧಾರ್ಮಿಕನ, ನಮ್ಮ ಅಕ್ಕನ, ನಮ್ಮ ಅತ್ತಿಗೆ ಎಲ್ಲ ಬಿಟ್ಬಿಟ್ಟು ಮಿಕ್ದವರೆಲ್ಲ ನಿದ್ದೆ ಹೊಡಿತಾಯಿದ್ರು. ಅಷ್ಟು ಬಿಸಿಲು, ತಣ್ಣಗೆ ಗಾಳಿ ಬಂದರೆ ಯಾರಿಗೆ ನಿದ್ದೆ ಬರಲ್ಲ ಹೇಳಿ. ಇವಳು ಮಾತ್ರ ಬಿಸ್ಕೆಟ್ ತಿನ್ನೋದು, ಅದು ತಿನ್ನೋದು, ಇದು ತಿನ್ನೋದು ಅಂತ ಅಂದ್ಕೊಂಡು ನಿದ್ದೆನೇ ಮಾಡಿಲ್ಲ ಅವತ್ತೆಲ್ಲ. ಫೈನಲಿ ದೇವಸ್ಥಾನ ರೀಚ್ ಆದ್ವಿ. ನಾವು ಬಂದಿದ್ದು ಮುಳ್ಕಟ್ಟಮ್ಮನ ದೇವಸ್ಥಾನಕ್ಕೆ. ತಂದಿದ್ದು ಹಣ್ಣು ಕಾಯಿ ಎಲ್ಲ ತಟ್ಟೆಗೆ ಇಟ್ಕೊಂಡು ರೆಡಿ ಮಾಡ್ಕೊತಿದ್ದೀವಿ. ಗಾಡೀಲೇ ರೆಡಿ ಮಾಡ್ಕೊಂಬಿಟ್ವಿ. ಬೇರೆ ಯಾರೋ ಪೂಜೆ ಮಾಡಿಸ್ತಿದ್ರು. ಸೊ ಹಾಗಾಗಿ ಟೈಮ್ ಇತ್ತು ಅಂತ ಹೇಳಿಬಿಟ್ಟು ತಟ್ಟೆಲೇ ಅಂದರೆ ಗಾಡೀಲೇ ತಟ್ಟೆಗೆಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂಡ್ವಿ. ಇದು ಮುಳ್ಕಟ್ಟಮ್ಮನ ದೇವಸ್ಥಾನ, ನಿಟ್ಟೂರ ಹತ್ರ ಇರೋದು. ಚಿಕ್ಕ ದೇವಸ್ಥಾನ, ಬಟ್ ಸಿಕ್ಕಾಪಟ್ಟೆ ಪವರ್ಫುಲ್ ಅಮ್ಮ. ಇಲ್ಲೂ ಅಷ್ಟೇ ಆ್ಯಸ್ ಯೂಶ್ವಲ್ ಫುಲ್ ಫ್ಯಾಮಿಲಿ ಹೋಗಿದ್ವಿ. ಇವಳು ನೋಡಿ ಬಟ್ಟೆ ಅಲ್ಲೇ ಡ್ರೆಸ್ ಚೇಂಜ್ ಅಲ್ಲ, ಬರೀ ಒಂದು ಚಡ್ಡಿ ಹಾಕ್ಕೊಂಡಿದ್ದಾಳೆ ಅಷ್ಟೇ. ಟೀ ಶರ್ಟೇ ತೆಗೆದುಬಿಟ್ಲು. ಏನಕ್ಕೆ ಅಂದರೆ ಶೆಕೆ ಅಂತೆ. ಅಮ್ಮ ಟೀ ಶರ್ಟ್ ಹಾಕ್ಕೊಳ್ಳಮ್ಮ ಅಂತಂದರೆ, ಇಲ್ಲ ಅಮ್ಮ ಶೆಕೆ ಅಂತೆ. ದೇವರಿಗೆ ಆ್ಯಸ್ ಯೂಶ್ವಲ್ ಇಲ್ಲಿ ದಿನ ಹೀಗೆ ಇರುತ್ತೆ ಅಲಂಕಾರ. ಮತ್ತು ಶುಕ್ರವಾರ ಮಂಗಳವಾರ ಸಿಕ್ಕಾಪಟ್ಟೆ ರಶ್ ಇರುತ್ತಂತೆ. ನಾವು ಶನಿವಾರ ಹೋಗಿದ್ವಿ. ಸೊ ಹಾಗಾಗಿ ಅಂಥ ರಶ್ ಏನಿರಲಿಲ್ಲ. ನಮ್ಮ ಮಾಮ ಹಿಂಗೆ ಇವಳು ಗಾಳಿ ಬೀಸೋದೇ ಕೆಲಸ ಆಗಿಬಿಟ್ಟಿತ್ತು.
ನೋಡಿ ಅಮ್ಮ ಮತ್ತು ಅಮ್ಮನ ಹಿಂದೆ ಇದೆಯಲ್ಲ ಅದು ಫುಲ್ಲು ಹುತ್ತ ಅಂತೆ, ಕಂಪ್ಲೀಟ್ ಹಿಂದೆ ಫುಲ್ಲು ಹುತ್ತ ಇದೆ ಅಂತೆ, ಮುಂದೆ ಅದು ವಿಗ್ರಹ ಇಟ್ಟಿರೋದು. ಅಲ್ಲಿ ಪೂಜೆ ಎಲ್ಲ ಮಾಡಿಕೊಟ್ರು, ಹಣ್ಣು ಕಾಯಿ ಕೊಟ್ಟು ನಿಂಬೆಹಣ್ಣೆಲ್ಲ ಈಗ ಕೊಟ್ವಿ. ಅದಾದಮೇಲೆ ಅಲ್ಲಿರೋ ಪೂಜಾರರು ಅಲ್ಲಿದ್ದಿದ್ದು ಹೆಣ್ಮಕ್ಳಿಗೆಲ್ಲ ಬಳೆ ಕೊಟ್ಟರು. ನಾನು ಬಳೆ ಹಾಕ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಮನಸ್ಸು ಅತ್ತೆ ನಾನು ವೀಡಿಯೋ ಮಾಡ್ಕೊಡ್ತೀನಿ ಅಂತೇಳಿ ವೀಡಿಯೋ ಮಾಡ್ತಾಯಿದ್ಲು. ಬಳೆ ಎಲ್ಲ ಹಾಕ್ಕೊಂಡು ಅಲ್ಲಿಂದ ಹೊರಟ್ವಿ. ನಮ್ಮ ಮನಸ್ಸನ್ನೇ ವೀಡಿಯೋ ಮಾಡಿದ್ದು, ಅತ್ತೆ ನನ್ನ ವೀಡಿಯೋ ಮಾಡು ಅಂತ. ಗುರು ಎಷ್ಟು ಸೆಕೆ ಅಂದರೆ ನೋಡಿ, ಫುಲ್ ನೀರು ಇಳಿತಾ ಇದೆ ಮೈಲಿ. ಹಣೆಲಿಟ್ಟಿದ್ದು ಕುಂಕುಮ ಎಲ್ಲ ಕರಗಿ ನೀರು ಆಗ್ತಾಯಿತ್ತು, ಆ ರೇಂಜಿಗೆ ಸೆಕೆ ಆಗ್ತಾಯಿತ್ತು. ಅಲ್ಲಿದ್ದವ್ರು ಎಲ್ಲರೂ ಬೆವ್ತೋಗಿದ್ರು, ಇನ್ಕ್ಲೂಡಿಂಗ್ ಪೂಜಾರಿ. ಅವ್ರು ಶರ್ಟ್ ಹಾಕಿಲ್ಲ ಅಂದರೂ ಫುಲ್ ಬೆವ್ತೋಗಿದ್ರು. ಸೊ ಫೈನಲಿ ಅಷ್ಟು ಬೆವರು ಸುರಿಸಿ ದೇವ್ರ ದರ್ಶನ ಮುಗಿಸ್ಕೊಂಡು ಆಮೇಲೆ ಗಾಡಿಗೆಲ್ಲ ಹಾರ ಎಲ್ಲ ಈಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ನಮ್ಮ ಅಶೋಕಣ್ಣನಿಗೆ ಅಲ್ಲಿ ಏನೋ ದೃಷ್ಟಿ ಏನೋ ತೆಗೆಸ್ಬೇಕಾಗಿತ್ತು, ಅದನ್ನು ತೆಗೆಸ್ಕೊಂಡು ಹೊರಟ್ವಿ. ನೋಡಿ ಇದೇ ಟೆಂಪಲ್ಲು, ಇದು ಹೊಸದಾಗಿ ಕಟ್ಟಿರೋದಂತೆ. ಇಲ್ಲಿ ನಾನ್ ವೆಜ್ ಅಡುಗೆ ಎಲ್ಲ ಮಾಡ್ಕೊಳ್ಳೋರು ಮಾಡ್ಕೋಬಹುದು. ಹರಕೆ ಏನಾದರೂ ಕಟ್ಕೊಂಡಿರ್ತಾರಲ್ಲ, ಇಂಥ ಕೋಳಿ ಕೊಡ್ತೀನಿ ಮರಿ ಕೊಡ್ತೀನಿ ಅಂತ, ಅವ್ರು ಬಂದು ಅಲ್ಲೇ ಮಾಡಿ ಬಡಿಸಿ ತಿಂದು ಹೋಗ್ಬೋದು. ಇದು ಆ್ಯಕ್ಚುಲಿ ಕೆರೆ ದಡದಲ್ಲಿರೋ ದೇವಸ್ಥಾನ. ಆ್ಯಕ್ಚುಲಿ ಇದು ಯಾವ ಊರ ಕೆರೆ ಅಂತ ನಂಗೆ ಗೊತ್ತಿಲ್ಲ, ಮೇ ಬಿ ನಿಟ್ಟೂರು ಕೆರೆ ಅನಿಸುತ್ತೆ ಇದು. ಆ ಕೆರೆ ದಡದಲ್ಲೇ ಇದೆ ದೇವಸ್ಥಾನ. ಆ ಬಿಸಿಲಲ್ಲಿ ಮನೆಗೆ ಬರೋ ಅಷ್ಟರಲ್ಲಿ ಫುಲ್ ಟಯರ್ಡ್ ಆಗೋಗಿತ್ತು. ಎಲ್ಲರೂ ವಾಪಸ್ ನಮ್ಮ ನಾರ್ಮಲ್ ಗೆಟಪ್ಪಿಗೆ ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.